ಈ ಬೈಕ್ ಏನಕ್ಕೆ ಸ್ಪೀಡ್ ಸೆಗ್ಮೆಂಟ್ನ ಸೆಟ್ ಮಾಡಿದೆ ಅನ್ನೋದು ಹೇಳ್ತೀನಿ ಕೇಳ್ರಿ. ಈ ಬೈಕ್ ಏನಕ್ಕೆ ಸೆಟ್ ಮಾಡ್ದು ಅಂದರೆ ಇದು ಸ್ಟಾಕ್ ಎಕ್ಸಾಸ್ಟಲ್ಲೇ 155 ಸ್ಪೀಡ್ ಹೋಗೋ ಗಾಡಿ ಅಂದ್ರೇ ಇದು. ಇವಾಗ ನಾವು ಬೇರೆ ಗಾಡಿನ ತೊಗೊಂಡ್ಬಿಟ್ಟು 155 ಹೋಗ್ಬೇಕಂದ್ರೆ 250 ಬರುತ್ತೆ ಅದು, ಆಯಿತಾ. ಇನ್ನೂ ಜಾಸ್ತಿ ಹೋಗ್ಬೇಕಂದ್ರೆ ನಾವೇನು ಮಾಡ್ತೀವಿ, ECU ಎಲ್ಲ ಚೇಂಜ್ ಮಾಡಿಸ್ಬಿಟ್ಟು ಎಕ್ಸಾಸ್ಟ್ನ ಚೇಂಜ್ ಮಾಡಿಸ್ತೀವಿ ಇನ್ನೂ ಫುಲ್ ಆಗಲಿ ಅಂತಂದು. ಸೊ ಅದಕ್ಕೆ ಅದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. R15 ನೀಟಾಗಿ. ನಮಸ್ತೆ ಎಲ್ರಿಗೂ. ಇವತ್ತು ನಾನು ಏನು ಅಂದರೆ ನಮ್ಮ ಚಾನಲಲ್ಲಿ ಸೆಕೆಂಡ್ ಗಾಡಿ ಬಂದುಬಿಟ್ಟು ಸ್ಟೈಲ್ ಸೆಗ್ಮೆಂಟ್ನ ಫಿಕ್ಸ್ ಮಾಡಿರುವಂಥ ಗಾಡಿ ಇವಾಗ ನಮ್ಮ ಜೊತೆ ಇದೆ. ಅದು R15 V3. V3ನೇ ಏನಕ್ಕೆ ಅಂದರೆ ನನಗೆ V3 ತುಂಬ ಇಷ್ಟ ಆಗುತ್ತೆ V4ಗಿಂತನೂ. ಆ್ಯಕ್ಚುಲಿ ಇದ್ರದ್ದು ಸಿಟ್ಟಿಂಗ್ ಪಾಸ್ಚರ್ ಇರ್ಬೋದು, ಏನೇ ಇರ್ಬೋದು, ಇದು ಕಂಪ್ಲೀಟ್ಲಿ ರೇಸ್ ಸ್ಪೋರ್ಟ್ಸ್ ಇದ್ದಂಗೆ ಐತೆ, ರೇಸೇ ಇದು. ಆಮೇಲೆ V4 ಬಂದುಬಿಟ್ಟು ಸ್ವಲ್ಪ ಅಗ್ರೆಸಿವ್ ಬರುತ್ತೆ, ಬಟ್ ನನಗದು V4 ಅಷ್ಟೊಂದು ಕ್ಯೂಟ್ ಕಾಣಿಸಲ್ಲ. ಬಟ್ V3 ಮಾತ್ರ ಆಸಮಾಗೈತೆ ಬೈಕು. ಸೊ ಕ್ಯೂಟ್ ಕಾಣಿಸುತ್ತೆ ಅನ್ನೋದು ಅದು ನನ್ನ ಒಪಿನಿಯನು, ನಿಮ್ಮ ಒಪಿನಿಯನ್ ಅಲ್ಲ. ಎಲ್ಲರಿಗೂ ಒಂದೊಂದು ಒಪಿನಿಯನ್ ಇರುತ್ತೆ, ಎಲ್ಲರಿಗೂ ಒಂದೊಂದು ಬೇರೆ ಥರ ಶೋಕಿ ಇರುತ್ತೆ. ಸೊ ನನ್ನ ಒಪಿನಿಯನ್ನೇ ನಿಮ್ಮ ಒಪಿನಿಯನ್ ಆಗಿರಲ್ಲ. ಸೊ ಇದಕ್ಕೆ ಮತ್ತೆ ಏನಾದರೂ ಅನ್ನೋದು ಅದೆಲ್ಲ ಬೇಡ. ಸೊ ನನಗೆ V4ಗಿಂತ V3 ತುಂಬ ಇಷ್ಟ. ಸೊ ಅದಕ್ಕೆ ಈ ಗಾಡಿ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಗಾಡಿ ಓನರ್ ಬಂದುಬಿಟ್ಟು ನನ್ನ ಫ್ರೆಂಡೇ, ಸುಹಾಸ್ ಅಂತ. ಇನ್ಸ್ಟಾಗ್ರಾಮಿಂದನೇ ಫ್ರೆಂಡ್ ಆಗಿರೋದು. ಬಟ್ ಇವಾಗ ನನಗೆ 1000 ಫಾಲೋವರ್ಸ್ ಇದ್ದಾಗ ಏನು ಫ್ರೆಂಡ್ಸ್ ಆಗಿದ್ದಾರಲ್ಲ, ಅವರೆಲ್ಲ ಮೋರ್ ದೆನ್ ಬ್ರದರ್ಸ್ ನನಗಿವಾಗ. ಅವರಿಲ್ಲದೆ ನಾನಿರಲ್ಲ, ನಾನಿಲ್ಲದೆ ಅವರಿರಲ್ಲ. ಸೊ ಈ ಥರ ರಿಲೇಷನ್ಶಿಪ್ ಬಾಂಡಿಂಗ್ ಮಾಡಿದ್ದೆ ಬೈಕಿಂಗ್ ಕಮ್ಯುನಿಟಿ. ಬೈಕ್ ಅಂದ್ರೇ ಒಂದು ಹುಡುಗ ಎಲ್ಲ ಅವ್ನ ಜೀವನ ಬಿಟ್ಬಿಟ್ಟು ಒಂದು ಬೈಕಿಗೆ ಅಷ್ಟೊಂದು ಕನೆಕ್ಟ್ ಆಗ್ತಾ ಇದ್ದಾನೆ ಅಂದರೆ ಅವ್ನ ನೋವಿಗೆ ಯಾರೂ ಇಲ್ಲ ಅಂತಲೇ ಅರ್ಥ ಜೀವನದಲ್ಲಿ. ಹೇಳೋದಂದರೆ R15 V3 R15 ತೊಗೊಂಡ ತಕ್ಷಣ ಹೆಂಗೆ ಗೊತ್ತಾ, ಮನಸ್ಸಿಗೆ ಸೆಟ್ ಆಗಿಬಿಡುತ್ತೆ. ಅಕ್ಕಪಕ್ಕ ಹೋಗೋರೆಲ್ಲ ನೋಡ್ತಾರೆ, ಯಾಕಂದರೆ ಇದ್ರ ಫ್ಯಾನ್ ಬೇಸ್ ಹಂಗೈತೆ. R15 ಫ್ಯಾನ್ ಬೇಸು ಚಿಕ್ಕ ಪುಟ್ಟದಲ್ಲ, ತುಂಬ ದೊಡ್ಡ ಫ್ಯಾನ್ ಬೇಸ್ ಐತೆ. ಎಲ್ಲೇ ಹೋದ್ರೂ ಗುರುತು ಮಾಡಿರೋ ಗಾಡಿ ಇದು. ಚಿಕ್ಕ ಹುಡುಗನಿಗೂ ಗೊತ್ತು ಈ ಮಾಡೆಲ್ ಯಾವುದು ಅಂದರೆ R15 ಅಂತ ಹೇಳ್ತಾರೆ. ಆ ರೇಂಜಿಗೆ ಪಬ್ಲಿಕ್ ಆಗಿರೋ ಬೈಕ್ ಇದು. ಆ ರೇಂಜಿಗೆ ಹವಾ ಮೇಂಟೈನ್ ಮಾಡಿದೆ ಈ ಬೈಕು. ಬಟ್ ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಬಟ್ ಸ್ವಲ್ಪ ಏನಂದರೆ ಬ್ಯಾಕ್ ಪೇನ್ ಬರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಒಂದು ತೊಗೋತಾ ಇದ್ದೀವಿ ಅಂದರೆ ಒಂದು ಡಿಸಡ್ವಾಂಟೇಜ್ ಇರುತ್ತೆ. ಯಾಕಂದರೆ ನಾವು ಎಲ್ಲ ಅಡ್ವೆಂಚರು ನೇಕೆಡು ಓಡಿಸ್ಬಿಟ್ಟು ಈ ಸೆಗ್ಮೆಂಟಿಗೆ ಬಂದಾಗ ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಅನುಭವಿಸ್ಬೇಕು. ಡೈಲಿ ಇದೇ ಬೈಕ್ ಮೇಲೆ ಯಾರು ಇರ್ತಾರೆ ಅವ್ರಿಗೆ ಇದು ಏನು ಪ್ರಾಬ್ಲಮ್ ಇರೋಲ್ಲ, ಯಾಕಂದರೆ ಅವ್ರಿಗೆ ಸೆಟ್ ಆಗಿಬಿಟ್ಟಿರ್ತಾರೆ ಇದಕ್ಕೆ. ಸೆಗ್ಮೆಂಟ್ನ ಫಿಕ್ಸ್ ಮಾಡಿರೋ ಗಾಡಿ. ಈಗ ಈ ಗಾಡಿ ಬಂದಮೇಲೆ ಒಂದು ಲುಕ್ ಅನ್ನೋದು ಸೆಟ್ ಆಗಿದೆ. ಆಮೇಲೆ ಸ್ಟೈಲ್ಗೆ ಅನ್ನೋದು ಹೆಸರು ಬಂತು, ಈ ಥರ ಇರಬೇಕು ಬೈಕ್ ಅಂದರೆ ಅಂತ ಹೇಳ್ಕೊಟ್ಟಿರೋದಂದ್ರೆ R15. ಇದು ಯಾವ ಮೂಲೆಯಲ್ಲೂ ನಿಮಗೆ 150 ಅನಿಸೋದೇ ಇಲ್ಲ. ಆಮೇಲೆ ಈ ಬೈಕ್ ಕಾಂಪೀಟ್ ಮಾಡಿರೋ ಬೈಕ್ ಲಿಸ್ಟ್ ಕೇಳಿದ್ರೆ ನೀವು ಎಲ್ಲ ಬೈಕ್ ಜೊತೆನೂ ಕಾಂಪೀಟ್ ಮಾಡಿದೆ. ಇದ್ರ ಲಿಸ್ಟೇ ದೊಡ್ಡದಿದೆ. ಆ್ಯಕ್ಚುಲಿ ಈ ಬೈಕ್ ಬಗ್ಗೆ ಮಾತಾಡೋದು ಮಾತೇ ಇಲ್ಲ. ತುಂಬ ಪರ್ಸ್ನಲ್ಲಾಗಿ ಇಷ್ಟ ಆಗೋದಂದರೆ V3ನೇ. ಯಾಕಂದರೆ ನೀವು ಒಂದು ಸಲ V3ನ ಇನ್ನೊಂದು ಬೈಕ್ ಮಿರರಲ್ಲಿ ನೋಡಿದ್ರೆ V3 ಯಾವ ಮೂಲೆಯಲ್ಲೂ 150cc ಬೈಕ್ ಬರ್ತಾಯಿದೆ ಅನಿಸಲ್ಲ. ದೊಡ್ಡ ಸೂಪರ್ ಬೈಕ್ ಥರನೇ ಕಾಣಿಸ್ತಾ ಇರುತ್ತೆ. ನನಗೆ ತುಂಬ ಇಷ್ಟ. ಇದು ಅವ್ರ ಮಮ್ಮಿ ಅವನಿಗೆ ಗಿಫ್ಟ್ ಮಾಡಿರೋ ಬೈಕ್ ಇದು. ಸೊ ಅದಕ್ಕೆ ಇಲ್ಲಿ ಹಾಕ್ಸಿದ್ದಾರೆ ಮಾಮ್ಸ್ ಗಿಫ್ಟ್ ಅಂತ. ಸೊ ಈ ಬೈಕ್ ಗೊತ್ತಲ್ಲ, 155cc ಕಾಂಪೀಟ್ ಮಾಡಿರೋದಂತೂ ಅದ್ರ ಮೇಲಿಂದಕ್ಕೇ 150cc ಬಿಟ್ಟು ಇನ್ನು ಎಲ್ಲ ಬೈಕ್ ಜೊತೆನೂ ಕಾಂಪೀಟ್ ಆಗಿದೆ ಇದು. ವೇರಿಯಬಲ್ ವ್ಯಾಲ್ವ್ ಆ್ಯಕ್ಚುಯೇಷನ್ ಇದೇನಾಗುತ್ತೆ, ನಿಮ್ಮ ಗಾಡಿ ಜಾಸ್ತಿ ಪರ್ಫಾರ್ಮೆನ್ಸ್ ಮಾಡ್ತಾ ಇರುವಾಗ ಈ ಟೆಕ್ನಾಲಜಿ ಬಂದುಬಿಟ್ಟು ವ್ಯಾಲ್ವ್ಗೆ ಓಪನ್ ಆ್ಯಂಡ್ ಕ್ಲೋಸಸ್ನ ಫಾಸ್ಟಾಗಿ ಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಫಾಸ್ಟಾಗಿ ಮೂವ್ ಮಾಡೋದ್ರಿಂದ ಏನಾಗುತ್ತೆ, ನೀವು ಟಾಪ್ ಎಂಡ್ನ ನೀಟಾಗಿ ತೊಗೊಂಡೋಗ್ಬೋದು. ಸೊ ಇಷ್ಟೇ ಆ ಟೆಕ್ನಾಲಜಿ ಯೂಸ್ ಆಗುತ್ತೆ. ಟಾಪ್ ಎಂಡ್ ಹೋಗ್ಬೇಕಂದ್ರೆ ನೀವು ವ್ಯಾಲ್ವ್ ಆ್ಯಕ್ಚುಯೇಷನ್ನ ಯೂಸ್ ಮಾಡಬೇಕಾಗುತ್ತೆ. ಯಾಕಂದರೆ ಅದು ತುಂಬ ಫಾಸ್ಟಾಗಿ ಪರ್ಫಾರ್ಮೆನ್ಸ್ ಮಾಡೋದ್ರಿಂದ ಹಾಗಾಗುತ್ತೆ. ತುಂಬ ಫಾಸ್ಟ್ ಪರ್ಫಾರ್ಮೆನ್ಸ್ ಮಾಡೋಕ್ಕೋಸ್ಕರ ಈ ಟೆಕ್ನಾಲಜಿನ ಯೂಸ್ ಮಾಡಿರೋದು. ಪರ್ಟಿಕ್ಯುಲರ್ ಯಮಾದವ್ರದ್ದೇ ಇದು. ಈ ಬೈಕಲ್ಲಿ ನಿಮಗೆ ಡಿಸ್ಕ್ ಬಂದುಬಿಟ್ಟು ಫ್ರಂಟು ವೈಬ್ರೆ ಸಿಗುತ್ತೆ, ಸೆಕೆಂಡ್ ಬಂದುಬಿಟ್ಟು ನಿಸಿನ್ ಸಿಗುತ್ತೆ. ಸೊ ಯಾವ ಬ್ರೇಕ್ ಬೆಸ್ಟಪ್ಪ ಅಂತಂದರೆ ವೈಬ್ರೆ ಬೆಸ್ಟ್ ಆಗುತ್ತೆ. ಯಾಕಂದರೆ ನಿಸಿನ್ ಇವಾಗ ಬಂದಿರೋದು. ಬಟ್ ವೈಬ್ರೆ ಬಂದುಬಿಟ್ಟು ಸ್ಟ್ರಾಂಗ್ ಇರುತ್ತೆ. ಮತ್ತು ಇನಿಷಿಯಲ್ ಆಗಲಿ ಸ್ಪೀಡ್ ಆಗಲಿ ಕಂಟ್ರೋಲಿಂಗ್ ಬರೋದಂದ್ರೇ ವೈಬ್ರೆ. ಇನ್ನು ಯಾವ ಬ್ರೇಕು ನಾನು ನೋಡಿಲ್ಲ ಅಷ್ಟೊಂದು ಪರ್ಫೆಕ್ಟಾಗಿ ವರ್ಕ್ ಮಾಡೋದು. ಸೊ ಅದಕ್ಕೆ ಫ್ರಂಟಲ್ಲಿ ವೈಬ್ರೆನೇ ಕೊಟ್ಟಿರೋದು, ಗಾಡಿ ಬೇಗ ನಿಲ್ಲಿ ಅಂತಂದು. ಬ್ಯಾಕಲ್ಲಿ ನಿಸಿನ್ ಕೊಟ್ಟಿದ್ದಾರೆ. ನಿಸಿನ್ದು ಒಂದು ಬ್ರೇಕಿಂಗ್ ಒಂದು ಪ್ರಾಬ್ಲಮ್ ಇದೆ. ಏನಂದರೆ ಇದು ವೈಬ್ರೇದಷ್ಟು ಸ್ಟ್ರೆಂತ್ ಇರೋಲ್ಲ ಈಗ ಈ ಬ್ರೇಕಿಗೆ, ಆಯಿತಾ. ಸೊ ಆದರೂ ಕೊಟ್ಟಿದ್ದಾರೆ 2.5 ಲಕ್ಷ. 2.5 ಲಕ್ಷದಲ್ಲಿ ನನಗೆ ಮೇನ್ ಫಾಲ್ಟ್ ಏನಂದರೆ ಇದ್ರದ್ದು ಹೆಡ್ಲೈಟು ಸರಿಯಾಗಿ ವರ್ಕ್ ಆಗಲ್ಲ ಅಂದರೆ ಬೆಳಕಿಲ್ಲೇ ಬೀಳುತ್ತೆ. ಇದೇ ಲಾಸ್ಟ್ ಎಂಡ್ ಇದ್ರದ್ದು.
ಆಮೇಲೆ ಫೋಕಸ್ ಕೊಟ್ರಂದ್ರೆ ಅಲ್ಲಿ ಬೀಳುತ್ತೆ ಅಷ್ಟೇ. ಇನ್ನು ಅದು ಬಿಟ್ಟರೆ ಇನ್ನೆಲ್ಲಿ ಇದೆ ಇಲ್ಲ, ನೀವು ಎಕ್ಸ್ಟ್ರಾ ಫಾಗ್ ಲ್ಯಾಂಪ್ ಹಾಕಲೇಬೇಕು ಈ ಬೈಕ್ಗೆ. ಸೊ ಅದು ಬಿಟ್ಟರೆ ಗಾಡಿ ಕಂಡೀಷನ್ ಮಾತ್ರ ಸೈಕಾಗೈತೆ. ನನಗೆ ಕನ್ಸೋಲ್ ತುಂಬ ಇಷ್ಟ ಆಯಿತು. ಕನ್ಸೋಲಲ್ಲಿ ಬಂದುಬಿಟ್ಟು ನಿಮಗೆ ಈ ಸೆಟಪ್ ಆಗಿರ್ಬೋದು, ಸ್ಪೀಡ್ ಕನ್ಸೋಲ್ ಆಗಿರ್ಬೋದು, ಆನ್ ಮಾಡಿದ ತಕ್ಷಣ ಇದೇನು ಸ್ಟ್ರಕ್ಚರ್ ಬರೋದೈತಲ್ಲ, ಇದು ನೆಕ್ಸ್ಟ್ ಲೆವೆಲ್ಲು. ಸುಹಾಸ್ ಅಂತ ಬಂತು ಅವ್ರದ್ದೇ ಗಾಡಿ ಇದು. ಇಲ್ಲೈತೆ VVA ಅದೇ ವೇರಿಯಬಲ್ ವ್ಯಾಲ್ವ್ ಆ್ಯಕ್ಚುಯೇಷನ್ನು, ಅದು ಟಾಪ್ ಎಂಡಲ್ಲಿ ನಿಮ್ಗೆ ಆನ್ ಆಗಿದ್ದು ತೋರಿಸುತ್ತೆ. ಇಂಡಿಕೇಟರ್ದು ಐತೆ. ಇಂಡಿಕೇಟರ್ದು ಏನು ಮಾಡಬೇಕಿತ್ತು ಇವರು, ಆ ಕಡೆದೊಂದು ಈ ಕಡೆದೊಂದು, ಲೆಫ್ಟ್ ಕೊಟ್ಟಾಗ ಲೆಫ್ಟು, ರೈಟ್ ಕೊಟ್ಟಾಗ ರೈಟ್ ಇರಬೇಕಿತ್ತು. ಯಾಕಂದರೆ ಇದು ಡುಮ್ ಆಗಿರೋದ್ರಿಂದ ನಮಗೆ ಇಂಡಿಕೇಟರ್ ಯಾವ ಕಡೆ ಬ್ಲಿಂಕ್ ಆಗ್ತಾ ಇರುತ್ತೆ ಅಂತ ಗೊತ್ತಿರಲ್ಲ. ಸಮ್ ಟೈಮ್ ಮರೆಯೋ ಚಾನ್ಸಸ್ ಇರುತ್ತೆ ಯಾವುದೇ ಮನುಷ್ಯಂಗಾದ್ರೂ. ಸೊ ಇನ್ನು ಉಳ್ಕಿದ ಕನ್ಸೋಲೆಲ್ಲ ಚೆನ್ನಾಗೈತೆ, ಗೇರ್ ಐತೆ, ಅದೆಲ್ಲನೂ ಐತೆ. ಸೊ ಯಮಹದವ್ರು ಮೇನ್ ಇಂಪ್ಲಿಮೆಂಟ್ ಏನು ಮಾಡಬೇಕಂದ್ರೆ ಈ ಫ್ಯೂಲ್ ಸೆನ್ಸರ್ ಐತಲ್ಲ, ಇದನ್ನು ಒಂದು ಸ್ವಲ್ಪ ಜಾಸ್ತಿ ತಲೆಗೆ ಒತ್ತು ಕೊಡಬೇಕು. ಯಾಕಂದರೆ ತುಂಬ R15 ನೋಡಿದ್ದೀನಿ ನಾನು, ಈ ಫ್ಯೂಲ್ ಸೆನ್ಸರ್ದೊಂದು ಪ್ರಾಬ್ಲಮ್ ಇದೆ. ಅಂದರೆ ಫ್ಯೂಲ್ ಇರುತ್ತೆ ಬಟ್ ಬ್ಲಿಂಕ್ ಆಗೋದು ಅಂಥ ಇಂಥ ಕೆಲಸ ಮಾಡ್ತಾ ಇರುತ್ತೆ ಅವಾಗವಾಗ. ಸಸ್ಪೆನ್ಷನ್ ಕೂಡ ಅಷ್ಟೇ ಸ್ಮೂತ್ ಆಗೈತೆ. ಸೊ ಇನ್ನೊಂದು ಮೇನ್ಲಿ ಡಿಸ್ಅಡ್ವಾಂಟೇಜ್ ಏನಂದರೆ, ಇದು ಫುಲ್ ಟರ್ನ್ ಮಾಡುವಾಗ ನಿಮ್ಮ ಕೈಗೆ ಇಲ್ಲಿ ಹತ್ತುತ್ತೆ ಆಯಿತಾ, ಗ್ಲೌಸ್ ಹಾಕ್ಕೊಂಡಾಗ ಇಲ್ಲಿ ಹತ್ತುತ್ತೆ. ಸೊ ಈ ಕಡೆ ತಿರುಗುವಾಗ್ಲೂ ಅಷ್ಟೇ ಹತ್ತುತ್ತೆ. ಸ್ವಲ್ಪ ಹುಷಾರಾಗಿ ಓಡಿಸಿ. ಆ್ಯಕ್ಚುಲಿ ಸಮ್ ಟೈಮ್ ಹಿಂಗೆ ಮಾಡುವಾಗ ಏನಾಗುತ್ತೆ, ಎಕ್ಸಿಲರೇಟ್ ಹಿಂಗೆ ಹಿಡಿದ್ಬಿಟ್ಟು ಇಲ್ಲಿ ಗ್ಲೌಸ್ ಹಿಂಗೆ ಸಿಕ್ಕೋತು ಅಂದರೆ ಗಾಡಿ ಹಿಂಗೆ ಟರ್ನ್ ಆಗಿ ಹೋಗ್ಬಿಡುತ್ತೆ. ಸೊ ಟರ್ನ್ ಮಾಡುವಾಗ ಸ್ವಲ್ಪ ಕೂಲಾಗಿ ನಿಧಾನಕವಾಗಿ ಮಾಡಿ, ಎಲ್ಲಿ ಅವಸರ ಇರಲ್ಲ, ಸ್ವಲ್ಪ ಹುಷಾರಾಗಿ ಓಡಿಸಿ ಬೈಕ್ನ. ಇದು 3 ವರ್ಷದ ಗಾಡಿನೇ, ನಂತರನೇ ನೋಡ್ಕೊಂಡಿರೋದು ಅವರು, ಸೇಮ್ ಟು ಸೇಮ್. ಎಷ್ಟು ನಾನು ಏಪ್ರಿಲಲ್ಲಿ ತೊಗೊಂಡಿದ್ದೀನಿ, ಅವರು ಒಂದು 4 ತಿಂಗಳು ಆದಮೇಲೆ ತೊಗೊಂಡಿದ್ದಾರೆ. ಸೊ ಹೆಂಗಿಟ್ಟವ್ರೆ ನೋಡಿರಿ, 3 ವರ್ಷದ ಗಾಡಿ ಯಾವ ಮೂಲೆಯಲ್ಲೂ ಅನಿಸಲ್ಲ. ಇದು ಡಿಸೈನ್ನ ಸೆಟ್ ಮಾಡಿ ಈ ರೇಂಜಿಗೆ ಸ್ಪೀಡ್ ಕೊಟ್ಟು, ಸ್ಪೀಡಿಗೆ ಒಂದು ಹೆಸರು ಕೊಟ್ಟಿರೋ ಬೈಕ್ ಅಂದ್ರೇ ಇದು. ನಾನು ಇದ್ದೀನಿ ಅಂತಂದು. ಒಂದು ಸ್ವಲ್ಪ ಇಲ್ಲಿ ಕೈ ನೋವು ಬರುತ್ತೆ ಆ್ಯಕ್ಚುಲಿ ಹಿಂಗೆ ಹಿಡಿಯುವಾಗ. ಫುಲ್ ಸ್ಟ್ರೆಂತೆಲ್ಲ ಇದ್ರ ಮೇಲೆ ಬೀಳೋದ್ರಿಂದ ಕೈ ನೋವು ಬರುತ್ತೆ. ಆಮೇಲೆ ಸ್ವಲ್ಪ ಬೆಂಡು. ಪಿಲಿಯನ್ಗಂತೂ ಸೇಫ್ಟಿ ಶಾನೂ ಇಲ್ಲ, ಇಷ್ಟೇ ಐತೆ ಪಿಲಿಯನ್ಗೆ. ನನ್ನ ದೋಸ್ತು ನಾನು ಇರೋದು ಇಷ್ಟು ದೊಡ್ಡದು, ನಮ್ಮನ್ನು ಹೆಂಗೆ ಕುಂದಿರ್ತಾನೆ ಅವನು, ಇಲ್ಲೆಲ್ಲ ಬಿದ್ದಿರುತ್ತೆ. R15 ಏನಕ್ಕೆ ತೊಗೋಬೇಕಂದ್ರೆ, R15 ಸರ್ವಿಸ್ ಸ್ಟ್ರಕ್ಚರ್ ಕಡಿಮೆ ಇದೆ ಕಂಪೇರ್ ಟು ಮೈ ಜಿಕ್ಸರ್. ನನ್ನ ಜಿಕ್ಸರ್ಗೆ ಕಂಪೇರ್ ಮಾಡಿದ್ರೂ R15 ಸರ್ವೀಸು ತುಂಬ ಕಡಿಮೆ ಇದೆ. ಸೊ ಬೆಸ್ಟ್ ಇದು ನನಗೆ ಅನ್ಸೋ ಮಟ್ಟಿಗೆ. ನನಗೆ ತುಂಬ ಫೀಲ್ ಆಗುತ್ತೆ ಸಮ್ ಟೈಮ್. 155cc 5 ಸ್ಪೀಡ್ ಗೇರ್ ಬಾಕ್ಸು. ಸೊ ಇದು ಬಂದುಬಿಟ್ಟು 6 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ನಿಮಗೆ. 6 ಸ್ಪೀಡ್ ಅಂದ್ರೇ ತಿಳ್ಕೊಂಬಿಡ್ರಿ, 150 ಅಂತೂ ಇದ್ದೇ ಇರುತ್ತೆ ನಿಮಗೆ ನಾರ್ಮಲ್ ಸ್ಪೀಡು. 150 6 ಸ್ಪೀಡಲ್ಲಿ ಅಂದರೆ ನಾರ್ಮಲ್ ಸೆಗ್ಮೆಂಟ್ CCಲಿ 6 ಸ್ಪೀಡ್ ಕೊಟ್ಟವ್ರಂದರೆ ನಿಮಗೆ 150 ಸ್ಪೀಡ್ ಕೊಟ್ಟಿರ್ತಾರೆ. ಅದು ಬೀಟ್ ಕೂಡ ಮಾಡುತ್ತೆ. ಸೊ ನೀವು ಅಡ್ವೆಂಚರಿಂದ ಈ ಬೈಕಿಗೆ ಸೆಟ್ ಆಗ್ತಾ ಇದ್ದೀರಾ ಅಂದರೆ ಸ್ವಲ್ಪ ಚಿಕ್ಕ ಗಾಡಿ ಅನಿಸುತ್ತೆ. ನನಗೂ ಅನಿಸಿತ್ತು. ವಿಸ್ಟ್ರಾಮ್ ಓಡಿಸಿದ ತಕ್ಷಣವೇ ಇದನ್ನು ಓಡಿಸುವಾಗ ನನಗೆ ತುಂಬ ಚಿಕ್ಕದಾಗಿ ಫೀಲ್ ಆಗಿತ್ತು ಈ ಬೈಕು. ಸೊ ಅದಾದಮೇಲೆ ನಾನು ಹೇಳಿದ್ದೆ ಕೂಡ ಹಿಂಗೆ ಐತೆ ಅಂತಂದು. ಸೊ ಇವಾಗೇನು ಪ್ರಾಬ್ಲಮ್ ಇಲ್ಲ. ಇವಾಗ 2 ದಿನದಿಂದ ಓಡಿಸ್ತಾ ಇದ್ದೀನಿ. ಸಸ್ಪೆನ್ಷನ್ನು ಸ್ಮೂತಾಗಿದೆ, ಆರಾಮಾಗಿ. ಲಿಟ್ರಲಿ ರೋಡ್ ಮೇಲೆ ಏನೋ ಬಂದ್ರೂ ಸ್ಟೆಬಿಲಿಟಿ ಜಾಸ್ತಿ ಐತೆ ಗಾಡಿದು. ನಿನ್ನೆಯಿಂದ ಚೆಕ್ ಮಾಡಿದ್ದೀನಿ. ಏನಂದರೆ ಇದೊಂದೇ ಹೆಡ್ಲೈಟ್, ಇದೊಂದೇ ಬೆಳಕು ಬೀಳಲ್ಲ ಜಾಸ್ತಿ. ನಾನು ಹೇಳಿದ್ನಲ್ಲ, ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ, ಇನ್ನೇನೇನೈತೆ, ಡಿಸ್ಕ್ ಎಷ್ಟು MM ಐತೆ, ನಿಮಗೆಲ್ಲ ಗೂಗಲಲ್ಲಿ ಸಿಗುತ್ತೆ. ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ಯೂಸರ್ ಎಕ್ಸ್ಪೀರಿಯೆನ್ಸ್ ಹೇಳೋದು ಮಾತ್ರ ನನ್ನ ಕರ್ತವ್ಯ, ನಾನು ಮಾಡ್ತಾಯಿದ್ದೀನಿ. ಸೊ ನಿಮಗೆ ಏನೇ ಬೇಕು, ಯಾವ ಥರ ಏನು ಅಂತಂದರೆ ನೀವು ಗೂಗಲಲ್ಲಿ ಹೋಗಿ ಚೆಕ್ ಮಾಡಿ. ಯೂಸರ್ ಎಕ್ಸ್ಪೀರಿಯೆನ್ಸ್ ಏನೈತೆ ನಾನು ಹೇಳಿದೆ, ಈ ಪ್ರಾಬ್ಲಮ್ ಐತೆ, ಇದೈತೆ, ಇದು ಅಡ್ವಾಂಟೇಜ್ ಆಗುತ್ತೆ ಗಾಡಿಗೆ. ಸಮ್ ಅಡ್ವಾಂಟೇಜ್ ಏನೈತೆ, ಸಮ್ ಅಡ್ವಾಂಟೇಜ್ ಏನಿಲ್ಲ ಅನ್ನೋದು ಕಂಪ್ಲೀಟಾಗಿ ಹೇಳಿದ್ದೀನಿ. ಇದ್ರ ಮುಂದೆ ನಿಮಗೆ ಬಿಟ್ಟಿದ್ದು. ನಾನು ಜಾಸ್ತಿ ಕಾನೂನನ್ನ ಕೈ ತೊಗೊಳಕ್ಕೆ ಹೋಗಲ್ಲ ಯಾವತ್ತು. ಓವರ್ ಸ್ಪೀಡ್ ಮಾಡಿ ಅದು ಮಾಡಿ ಕಾನೂನು ಕೈಗೆ ತೊಗೊಳಕ್ಕಂದ್ರೆ ನಂಗೆ ಇಷ್ಟನೇ ಆಗಲ್ಲ. ಫಸ್ಟ್ ಆಫ್ ಆಲು ನಾವೇನಾದರೂ ಪೀಸಾಗಿ ಹೋಗಿ ಪೇಸಾಗಿ ಬಾ. ನಮಗೆ ಡೆಸ್ಟಿನೇಷನ್ ಮುಟ್ಟೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರೈಡ್ರ್ ಅಂದ್ರೇ ಅದೇ, ಡೆಸ್ಟಿನೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ಹಿಮ್. ಯಾಕಂದರೆ ಡೆಸ್ಟಿನೇಷನ್ ನಮಗೆ ಇಂಪಾರ್ಟೆಂಟ್ ಆಗೋದ್ರಿಂದನೇ ನಾವು ಪ್ರಾಪರಾಗಿ ಹೋಗ್ತಾ ಇರ್ತೀವಿ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಓವರ್ ಸ್ಪೀಡ್ ಮಾಡೋಕ್ಕೆ ಹೋಗಿ ಡೆತ್ ಆಗೋದು. ಓವರ್ ಸ್ಪೀಡಿಂಗ್ ಅದು ಏನೈತಲ್ಲ, ಅದೊಂದು ರಾಂಗ್ ಚಾಯ್ಸ್ ಅಂದ್ಕೊಳ್ರಿ ಸಮ್ ಟೈಮ್. ಆ್ಯಕ್ಚುಲಿ ಹೋಗ್ರಿ ಆರಾಮಾಗಿ, ಬೇಡ ಅಂತ ಯಾರಂತಾರೆ. ಕಾಲೇಜ್ ರೋಡಲ್ಲಿ ಓಡಿಸಿ, ಹಿಂಗೆ ರಶ್ ಇರೋ ಟೈಮಲ್ಲಿ ಹೋಗ್ಬಿಟ್ಟು ಅವನು ಒಂದು ಲೆಫ್ಟು, ನೀವು ಗಾನು.
ಒಂದು ಲೆಫ್ಟು ಒಂದು ರೈಟು.